ಸಂಪುಟ ವಿಸ್ತರಣೆಗೆ ಕೊನೆ ಕಸರತ್ತು ಈಗ ಹೈಕಮಾಂಡ್ಗೆ ಬುಲಾವ್ ಬಂದಿದೆ. ಹಾಗಾಗಿ ಕೊನೆ ಹಂತದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಇನ್ನೇನು ಹಾಗೆ ಬಿಡುತ್ತೆ ಎನ್ನುವಂಥ ನಿರ್ಧಾರಗಳು ಬಹಳಷ್ಟು ಸಾರಿ ನಡೆದರೂ ಕೂಡ ಈಗ ಕೊನೆ ಹಂತವನ್ನು ಬಂದು ತಲುಪಿದ್ದಾರೆ. ಇನ್ನೆರಡು ದಿನದಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಿಬಿಡುತ್ತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ರಾಜ್ಯ ನಾಯಕರಿಗೆ ಕರೆ ಕೊಟ್ಟಿದ್ದಾರೆ. ಈಗ ಇಂದು ದೆಹಲಿಗೆ ತೆರಳಲಿರುವ ಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್. ಮಂಗಳವಾರ ಸಚಿವ ಸಂಪುಟ ವಿಸ್ತರಣೆಯ ಅಂತಿಮ ತೀರ್ಮಾನ ಆಗುತ್ತೆ. ಬುಧವಾರವೇ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ರಾಹುಲ್ ನೇತೃತ್ವದಲ್ಲಿ ಫೈನಲ್ ಚರ್ಚೆ ಇದೆ. ರಾಹುಲ್ ಖರ್ಗೆ ಜೊತೆ ಮಾತುಕತೆ ಬಳಿಕ ಸಂಪುಟ ಪಟ್ಟಿ ಫೈನಲ್ ಆಗುತ್ತೆ. ಅಂತೂ ಇಂತೂ ಸಂಪುಟ ವಿಸ್ತರಣೆಗೆ ಟೈಮ್ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಆಷಾಢ ಮಾಸ, ಆಷಾಢದಲ್ಲೇ ಶುಭ ಶಕುನ. ಈಗ ನೂತನ ಸಚಿವಾಕಾಂಕ್ಷಿಗಳಿಗೆ ಲಾಭದ ಲೆಕ್ಕಾಚಾರ ಲಾಬಿ ಮಾಡ್ತಾ ಇದ್ದಾರೆ. ಈಗ ಆ ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಈಗಾಗಲೇನು ಪ್ರಧಾನ್ ರಾಜೀನಾಮೆ ಕೊಟ್ಟ ನಂತರದಲ್ಲಿ ರಾಜ್ಯ ನಾಯಕರು ಈಗ ದೆಹಲಿಗೆ ಬರಬೇಕು ಅಂತ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಹೋಗ್ತಾರೆ, ನಾಳೆ ಸಿದ್ದರಾಮಯ್ಯನವರು ಮತ್ತು ಬಿ ಕೆ ಹರಿಪ್ರಸಾದ್ ಕೂಡ ಹೋಗ್ತಾರೆ. ಅದಾದ ನಂತರ ರಾಹುಲ್ ಜೊತೆ ಚರ್ಚೆಯನ್ನು ಮಾಡಿ ಫೈನಲ್ ಆಗಿ ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಬರ್ತಾರೆ. ಬುಧವಾರವೇ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಇಷ್ಟು ದಿನಗಳ ಕಾಲ ಅಳೆದು ತೂಗಿ ಲೆಕ್ಕಾಚಾರ ಹಾಕಿದಾರಲ್ಲ, ಜಾತಿವಾರು ಪ್ರಾದೇಶಿಕವಾರು ಆದ್ಯತೆಗೆ ಮುಂದಾಗಿದೆ. ಈಗ ಕಾಂಗ್ರೆಸ್ ಈ ಬಾರಿ ಅತಿ ಹಿಂದುಳಿದ ವರ್ಗದ ನಾಯಕರಿಗೂ ಪ್ರಾಧಾನ್ಯತೆ ಕೊಡಬೇಕು. SC ST ಹಿಂದುಳಿದ ವರ್ಗದ ಶಾಸಕರಿಗೆ ಹೆಚ್ಚಿನ ಮಣೆ ಹಾಕುವ ಸಾಧ್ಯತೆ ಇದೆ. ಹೀಗಾಗಿ ಒಂದೆರಡು ಸಲ ಗೆದ್ದ ಶಾಸಕರಿಂದಲೂ ಮಂತ್ರಿಗಿರಿಗಾಗಿ ತಂತ್ರಗಾರಿಕೆ ಆಗಿದೆ. ಪ್ರದೀಪ್ ಈಶ್ವರ್, SC ಶ್ರೀನಿವಾಸ್, ನಯನಾ ಮೋಟಮ್ಮ, ಶಿವಗಂಗಾ, ಮಾಯಗೊಂಡ ಬಸಂತಪ್ಪ ಸೇರಿ ಹಲವರು ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಿದ್ದಾರೆ. ಮತ್ತೊಂದೆಡೆ ಪರಿಷತ್ನ ಕೋಟಾದಲ್ಲಿ ಪುಟ್ಟಣ್ಣ, ರಾಜೇಂದ್ರ, ರಾಜಣ್ಣ, ಸುಧಾಮ್ ದಾಸ್, ಸಲೀಂ ಅಹಮದ್, ಬೋಸರಾಜು ಇವರೆಲ್ಲರೂ ಕೂಡ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈಗ ಈ ನಿಟ್ಟಿನಲ್ಲಿ ಈಗ ಹಲವು ನಾಯಕರು ಕೂಡ ಮಹಿಳಾ ಕೋಟಾದಲ್ಲೂ ಕೂಡ 4 ಜನ ಪೈಪೋಟಿಗಿಳಿದಿದ್ದಾರೆ. ನಯನಾ ಮೋಟಮ್ಮ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಯಾರಿಗೆ ಸಿಗುತ್ತೆ ಹಾಗಾದರೆ? ಉಮಾಶ್ರೀ ಅವರು ಇದ್ದಾರೆ. ಯಾರಿಗೆ ಕೊಡಬಹುದು ಹಾಗಾದರೆ ಲೆಕ್ಕಾಚಾರ ಹಾಕಿ? ಇದರ ಜೊತೆಗೆ ಯೂತ್ಸ್ಗೆ ಅದರಲ್ಲೂ ಕೂಡ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಬದಲಾವಣೆ ಬೇಕಾಗಿದೆ ಅಂತ ಹೇಳಿ ಮೊದಲ ಹಂತದಲ್ಲಿ ಈಗಾಗಲೇನು ಸ್ವೀಕಾರ ಮಾಡಿರುವಂಥ ಸಚಿವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಣದವರೇ, ಹಾಗೆ ಅನುಭವ ಇರುವಂಥವ್ರೆ. ಹಾಗಾಗಿ ಈ ಎರಡನೇ ಹಂತದಲ್ಲಿ ಯಾರಿಗೆ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದ ಪ್ರಶ್ನೆಗಳಿಗೆ ಸಹಜವಾಗಿ ಕಾಡ್ತಾ ಇದೆ. ಹಾಗೇನಾದರೂ ಆದರೆ ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾರೆ. ಅದನ್ನು ಕೂಡ ರಾಹುಲ್ ಗಾಂಧಿ ಕೂಡ ಇದೇ ವಿಚಾರವಾಗಿ ಎಷ್ಟು ಹೆಚ್ಚಾಗಿ ಈ ಹೊಸಬರಿಗೆ ಕೊಡಬೇಕು ಅನ್ನುವಂಥ ವೈಯಕ್ತಿಕ ವಿಚಾರವನ್ನು ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಈಗ ಹೈಕಮಾಂಡ್ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದೆ. ಎಷ್ಟು ದಿನಗಳ ಕಾಲ ಏನು ಹೇಳ್ತಾ ಇದ್ದಾರಲ್ಲ, ಇದ್ಯಾವುದಕ್ಕೂ ಕೂಡ ಎಸ್ಎನ್ವಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ನೋಡ್ತಾ ಇದ್ದೀವಿ ಅಂತೂ ಇಂತೂ ಕೊನೆಗೂ ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ಟೈಮ್ ಕೂಡ ಬಂದಿದೆ ಅಂತ. ಇದರ ಜೊತೆಗೆ ಆಕಾಂಕ್ಷಿಗಳು ಲಾಭಿಯನ್ನು ಜೋರಾಗಿ ಮಾಡ್ತಿದ್ದಾರೆ. ಯಾರಿಗೆ ಸಿಗಬಹುದು, ಯಾರಿಗೆ ಸಿಗೋದಿಲ್ಲ? ಹಾಗಾದ್ರೆ ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಪ್ರಮುಖವಾಗಿ ಇವತ್ತು ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ನಾಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ದೆಹಲಿಗೆ ಹೋಗ್ತಾರೆ. ಅಂತಿಮವಾಗಿ ಮಂಗಳವಾರ ಮಧ್ಯಾಹ್ನ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಅಂತಿಮವಾದಂತಹ ಒಂದು ಮಾತುಕತೆಗೆ ಸಮಯ ನಿಗದಿ ಆಗಿರ್ತಕ್ಕಂಥದ್ದು. ಬಹುತೇಕವಾಗಿ ಮಂಗಳವಾರ ಸಂಜೆ ಒಳಗಡೆ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಬುಧವಾರವೇ ಸಂಪುಟ ವಿಸ್ತರಣೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ಮಧ್ಯೆ ಸಚಿವಾಕಾಂಕ್ಷಿಗಳೇನಿದ್ದಾರೆ ಇವರು ಸಿಕ್ಕಾಪಟ್ಟೆ ಒಂದು ಲಾಬಿಯನ್ನ ಶುರು ಮಾಡಿರ್ತಕ್ಕಂಥದ್ದು. ಕಳೆದ ಒಂದು ತಿಂಗಳಿಂದಲೂ ಕೂಡ ದೆಹಲಿ ಟು ಬೆಂಗಳೂರು, ಬೆಂಗಳೂರು ಟು ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ರು. ಈಗ ಮತ್ತೆ ದೆಹಲಿಗೆ ಹೋಗೋದಕ್ಕೆ ಎಲ್ಲ ನಾಯಕರು ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಜಾತಿವಾರು ಮತ್ತೆ ಸಮುದಾಯವಾರು ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ಕೊಡೋದಕ್ಕೆ ರಾಹುಲ್ ಗಾಂಧಿ ಅವರು ಮುಂದಾದಂತಹ ಒಂದು ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ಸಮುದಾಯದ ಶಾಸಕರು ಕೂಡ ಈಗ ದೆಹಲಿ ಕಡೆ ಮುಖ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದೆರಡು ಬಾರಿ ಗೆದ್ದಂತ ಶಾಸಕರಿಗೂ ಕೂಡ 2-3 ಸಚಿವ ಸ್ಥಾನ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದೇ ಅಲ್ಲದೆ ಪ್ರಮುಖವಾಗಿ ಈ ಬಾರಿ ಸುಮಾರು 3ಕ್ಕಿಂತ ಹೆಚ್ಚು ಬಾರಿ ಗೆದ್ದಂತ ಶಾಸಕರು ಸೇರಿದಂತೆ ಸುಮಾರು 17 ಮಂದಿಗೆ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಒಲವನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ
ಸುಮಾರು 60ಕ್ಕೂ ಹೆಚ್ಚು ಶಾಸಕರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಪರಿಷತ್ ಕೋಟಾದಲ್ಲಿ ಸಲೀಂ ಅಹಮದ್ ಅವರು, ಪುಟ್ಟಣ್ಣ ಅವರು, ಹಾಗೆ ರಾಜೇಂದ್ರ ರಾಜಣ್ಣ, ಸುಧಾಮ್ ದಾಸ್ ಸೇರಿದಂತೆ ಇನ್ನಷ್ಟು ನಾಯಕರು ಒಂದು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಈ ಕಡೆ ಹೊಸ ಒಂದು ಶಾಸಕರು, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಏನಿದ್ದಾರೆ, ಪ್ರದೀಪ್ ಈಶ್ವರ್, ನಯನ ಮೊಟಮ್ಮ, ಹಾಗೆ ಮಾಯಿಕೊಂಡ ಬಸಂತಪ್ಪ ಆಗಿರ್ಬೋದು, ಇಂಥ ಒಂದು ಶಾಸಕರು ಕೂಡ ಸಿಕ್ಕಾಪಟ್ಟೆ ಒಂದು ಲಾಬಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಹಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಜಾತಿವಾರು ಮತ್ತೆ ಜಿಲ್ಲಾವಾರು ಪ್ರಾಧಾನ್ಯತೆಯನ್ನು ಕೊಡಬೇಕಾದಂತ ಒಂದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಮನಸ್ಸು ಮಾಡಿದ್ದಾರೆ. ಹಾಗಾಗಿ ಇಷ್ಟೊಂದು ಮಟ್ಟಿಗೆ ಪೈಪೋಟಿ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್, ಬಿ.ಕೆ. ಹರಿಪ್ರಸಾದ್ ಮೂವರು ಕೂಡ ಪ್ರತ್ಯೇಕವಾದಂತಹ ಪಟ್ಟಿಗಳನ್ನ ತೆಗೆದುಕೊಂಡು ಹೋಗಿ ತಮ್ಮ ಆಪ್ತರಿಗೆ ಸಚಿವ ಸ್ಥಾನವನ್ನು ಕೊಡಿಸ್ತಕ್ಕಂಥ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮದೇ ಆದಂತಹ ಒಂದು ಹೈಕಮಾಂಡ್ ಕೋಟಾದಲ್ಲಿ ಒಂದಷ್ಟು ಮಂದಿಗೆ ಸಚಿವ ಸ್ಥಾನ ಕೊಡಿಸ್ತಕ್ಕಂಥ ಒಂದು ಕಸರತ್ತನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಂತಿಮವಾಗಿ ಸಂಪುಟದಲ್ಲಿ ಯಾವ ಸ್ಥಾನವನ್ನ ಪಡೆದುಕೊಳ್ತಾರೆ ಅನ್ನೋ ಒಂದು ಕುತೂಹಲ ಜೋರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇರತಕ್ಕಂಥ ಒಂದು 20 ಸಚಿವ ಸ್ಥಾನ ಏನಿದೆ, ಇದಕ್ಕೆ ಸುಮಾರು 60ಕ್ಕೂ ಹೆಚ್ಚು ಶಾಸಕರು ಸಿಕ್ಕಾಪಟ್ಟ ಒಂದು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಈ ಬಾರಿ SC ST ಮತ್ತೆ ಹಿಂದುಳಿದ ವರ್ಗದವರಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನ ಕೊಡೋದಕ್ಕೆ ರಾಹುಲ್ ಗಾಂಧಿ ಅವರು ಮನಸ್ಸು ಮಾಡಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಸಮುದಾಯದ ಶಾಸಕರನ್ನು ಕೂಡ ಗುರುತಿಸಿ ಅವ್ರಿಗೂ ಕೂಡ ಶಾಸಕ ಸಚಿವ ಸ್ಥಾನವನ್ನ ಕೊಟ್ಟು ಆ ಒಂದು ಸಮುದಾಯಗಳನ್ನ ಮತ್ತೆ ಮುನ್ನೆಲೆಗೆ ತರತಕ್ಕಂಥ ಒಂದು ಕೆಲಸಕ್ಕೆ ರಾಹುಲ್ ಗಾಂಧಿ ಅವರು ಕೈ ಹಾಕಿದ್ದಾರೆ. ಆ ಮೂಲಕ ಇಡೀ ರಾಷ್ಟ್ರಾದ್ಯಂತ ಹಿಂದುಳಿದ ವರ್ಗದ ಸಂಘಟನೆಯನ್ನ ಮಾಡತಕ್ಕಂಥ ನಿಟ್ಟಿನಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ರಣತಂತ್ರವನ್ನ ರೂಪಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಹಿಂದುಳಿದ ವರ್ಗದವರಿಗೆ ಮತ್ತೆ SC ST ಅವರಿಗೆ ವಿಶೇಷವಾದಂತಹ ಒಂದು ಹೆಚ್ಚು ಸಚಿವ ಸ್ಥಾನ ನೀಡತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಶಿವಕುಮಾರ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ.